ನೀರ್ ಹಿಡಿತಿದ್ದಾಳೆ. ಏನಮ್ಮ ಅದಾ ಗಾಯ್ಸ್, ನಮ್ ತಂಗಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ. ಪುಷ್ಪವತಿ ಗಾಯ್ಸ್, ಪಂಕ್ತಿಲಿ ಊಟ ಮಾಡ್ತಾ ಇದಾರೆ ಜನ. ಇದು ಮೊದಲನೇ ಪಂಕ್ತಿ. ದೇವಸ್ಥಾನದಲ್ಲಿ ಇರೋ 4ನೇ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ಬೆಳಗ್ಗೆನೆ ಎದ್ದು ಇವತ್ತು ಕೆರೆ ಹತ್ರ ನೀರು ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಿ ನಲ್ಲಿಲಿ ನೀರು ಬಿಟ್ಟಿಲ್ಲ ನಿನ್ನೆ, ಅದಕ್ಕೆ ಇಲ್ಲಿ ಕೆರೆ ಹತ್ರನೇ ನೀರು ತಗೊಂಡೋಗಿ ಸ್ನಾನ ಮಾಡ್ಬೇಕು. ಇವಾಗ ಇಲ್ಲೇ ಕೆರೆಯೆಲ್ಲ ತಣ್ಣೀರ ಸ್ನಾನ ಮಾಡ್ಬೋದಿತ್ತು, ಆದರೆ ಚಳಿ ತುಂಬ ಇದೆ. ಅದಕ್ಕೆ ಕೆರೆಗೆ ಬಂದು ಕೆರೆ ನೀರು ತಗೊಂಡೋಗಿ ಅಲ್ಲಿ ಹೀಟ್ರ್ ಇದೆ, ಈ ಹೀಟ್ರಲ್ಲಿ ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಅಲ್ಲೇ ಸ್ನಾನ ಮಾಡ್ತೀನಿ ದೇವಸ್ಥಾನದ ಹತ್ರ. ಇದು ಇನ್ನೊಂದು 2-3 ಕೊಡ್ಕೊಂಡು ಒಯ್ಯಬೇಕು. ನೀರು ಪೂರ್ತಿ ಖಾಲಿ ಆಗಿಬಿಟ್ಟಿದೆ ನೋಡಿ ಗೈಸ್. ಶಾಂತಿ ಸಾಗರ ಎಷ್ಟು ದೊಡ್ಡದಿದೆ ನೋಡಿ ಕೆರೆ. ಅಲ್ಲಿ ದೇವಸ್ಥಾನ ಇರೋದು ಅಲ್ಲಿ ಅಲ್ಲಿ ಬೈಕ್ ಕಾಣ್ತಾ ಇದ್ದಾವಲ್ಲ, ಅಲ್ಲಿ ದನ ಕರು ಕಾಣ್ತಿದ್ದಾವಲ್ಲ, ಅಲ್ಲಿರೋ ದೇವಸ್ಥಾನ. ನಾನು ಬಂದಿರೋದು ಇಲ್ಲಿಗೆ. ಒಂದು 150 ಮೀಟ್ರ್ ದೂರ ಆಗತ್ತೆ ಕೆರೆಯಿಂದ ದೇವಸ್ಥಾನ. ಇಲ್ಲಿ ದಂಡಿ ಹತ್ರ ಮೀನು ಗೀನು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನೀರು ಗಲೀಜು ಇದ್ದಾವೆ. ಸ್ವಲ್ಪ ಆ ಕಡೆ ಹೋಗ್ತೀನಿ. ಕೆರೆ ಅಂದಮೇಲೆ ಮಾಮೂಲಿ ಅವೆಲ್ಲ ಮೀನು ಅವೆಲ್ಲ ತೊಳೆಯೋದು, ದೊಡ್ಡ ದೊಡ್ಡ ಮೀನೆಲ್ಲ ತೊಳೆದು ಬಿಸಾಕಿದ್ದಾರೆ ಗಲೀಜು. ಟೈಮ್ ಇವಾಗ 6 ಗಂಟೆ ಆಗಿದೆ ಗೈಸ್. ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳ್ಬೇಕು ಅಂತಿದ್ದೆ, ಬಟ್ ತುಂಬ ಕತ್ಲೆ ಇತ್ತು, ಆಮೇಲೆ ಚಳಿ ಇತ್ತು. 6 ಗಂಟೆಗೆ ಎದ್ದಿದ್ದೀನಿ. 6 ಗಂಟೆಗೆ ಎದ್ದು ಇಲ್ಲಿ ಬೆಳಗ್ಗಿನ ಕೆರೆ ದಂಡೆಗೆ ಬಂದು ನೀರು ತಗೊಂಡು ಹೋಗ್ತಾಯಿದ್ದೀನಿ. ಈಗ ನೀರು ಬೆಚ್ಚಗೆ ಮಾಡಿ ಸ್ವಲ್ಪ ಸ್ನಾನ ಮಾಡಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಬರ್ಬೇಕು ಇಲ್ಲಿ ನೀರು ಒಯ್ಯೋದಕ್ಕೆ. ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ವಿಡಿಯೋ ಕಂಟೆಂಟ್ ಮಾಡ್ತೀನಿ ಗೈಸ್. ಇವಾಗ ನೀರು ಬಿಟ್ಟಿದ್ದಾರೆ ಗೈಸ್, ನೀರು ತುಂಬ್ತಾ ಇದ್ದಾರೆ ನೋಡಿ. ಆಮೇಲೆ ಸ್ನಾನ ಆಯಿತು. ಬೆಳಿಗ್ಗೆನೆ ನೀರು ತಗೊಂಬಂದಿದ್ನಲ್ಲ, ಸ್ನಾನ ಮಾಡಿದ್ಲು ಆಮೇಲೆ. ಅಣ್ಣ ಕೂಡ ಇವಾಗ ಎದ್ದಿದ್ದಾನೆ, ನೀರು ಹಿಡಿತಿದ್ದಾಳೆ. ಏನಮ್ಮ ಅದಾ ಅದೊಂದು ತುಂಬಿದ್ರೆ ಕರೆಕ್ಟ್ ಆಗತ್ತಲ್ಲ. ನಾನು ಆಮೇಲೆ ಸ್ನಾನ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ನಾನ ಮಾಡಿ ರೆಡಿ ಆದೆ. ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಬರೀ ಕ್ಲೀನಿಂಗೇ ಕೆಲಸ ಆಗೈತೆ ನೋಡ್ರಿ ನಿನ್ನೆಯಿಂದ. ಇವತ್ತು ಮೋಸ್ಟ್ಲಿ ಅನ್ನ ಸಂತರ್ಪಣೆ ಮಾಡೋದು ಐತೇನೋ, ಇನ್ನೂ ದೇವ್ರಿಗೆ ಹೇಳ್ಬೇಕು. ಲೇಟ್ ಆಗತ್ತೆ ಪೂಜೆ ಮಾಡೋದು. ಅಲ್ಲಿ ತನಕ ನಾವೆಲ್ಲ ರೆಡಿ ಮಾಡ್ಕೊಂತಿದ್ದೀವಿ. ಇದೆಲ್ಲ ರೆಡಿ ಆಗಿ 9 ಗಂಟೆ ಪೂಜೆ ಆಗತ್ತೆ, ಅವಾಗ ಗೊತ್ತಾಗತ್ತೆ ಇವತ್ತು ಮಾಡ್ಬೇಕಾ ಇಲ್ಲ ಮಂಗಳವಾರ ಮಾಡ್ಬೇಕಂತ. ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಕುಂತಿದ್ದಾಳೆ. ಇವ್ನು ಇನ್ನೂ ಸ್ನಾನ ಮಾಡಿಲ್ಲ, ನೋಡ್ತಾ ಇದ್ದಾನೇನೋ. 9 ಗಂಟೆ ಆಗತ್ತೆ ಪೂಜೆ. ಬೆಳಗ್ಗೆನೆ 5:30 ಎದ್ದು ಎಲ್ಲ ನೀರ್ಗೀರು ತಗೊಂಬಂದು ಸ್ನಾನ ಮಾಡಿ, ಈಗ ಟೈಮ್ 7:30 ಆಗಿದೆ. 2 ಗಂಟೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರಿಗೆ ಸ್ವಲ್ಪ ಪೂಜೆ ಮಾಡಿ ಧ್ಯಾನ ಮಾಡ್ಕೊಂಡು ಕುಂತಿದ್ದೆ. ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಹೀಟ್ರಿಗೆ ಇಟ್ಟಿದ್ದೆ ನೀರು ಕಾಸಕ್ಕೆ ಇಟ್ಟಿದ್ದೆ. ಇಲ್ಲಿದೆ ನೋಡಿ ಸೌದೆ ಒಲೆ ಮೇಲೆ ನೀರು ಕಾಸಕ್ಕೆ ಇಟ್ಟಿದ್ರೆ ಆಗ್ತಿದ್ದಿಲ್ಲ, ತುಂಬಾ ಲೇಟ್ ಆಗ್ತಿತ್ತು. ಅದಕ್ಕೆ ಹೀಟರ್ ತಗೊಂಡ್ಬಂದಿದ್ದೆ. ಈಗ ಮೊನ್ನೆ ಎಲ್ಲ ನಾನು ಇದ್ದಿಲ್ಲಲ್ಲ, ಬೆಳಿಗ್ಗೆನೆ ಎದ್ದು ಮನೆ ಹಾಕ್ತಿದ್ದೆ. ಇವತ್ತು ಇದ್ದಿಲ್ಲ, ಅದಕ್ಕೆ ಹೀಟರ್ ನಲ್ಲೇ ಎಲ್ಲ ಕಾಯಿಸಿ ಕೊಟ್ಟೆ ನೀರು, ಅದ್ರಾಗೆ ಸ್ನಾನ ಮಾಡಿದ್ದಾರೆ ಗೈಸ್. ಪೂಜೆ ಆಗೋಂಥ ಟೈಮು.
ಅಡಿಗೆ ವಾಪಸ್ ತಾಪುರಿ ಹೋಯ್ತು ಕಾಲು ಸೋನಸ್ ಮೇಲಿಂದ ಅಂತ ರೆಡಿ ಆಯ್ ಹುಡುಗಿ ಕರ್ಕೊಂಡು ಬಂದಿದೆ ಗೈಸ್ ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ತುಂಬ ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ. ಒಂದು 20 ಜನ ಬಂದಿದ್ದಾರೆ, ಮತ್ತೆ ಸಂಜೆನೂ ಬರ್ತಾರೆ. ಇವಾಗ ಭಾನುವಾರ ಫುಲ್ಲು ಜನ. ಗೈಸ್ ಪೂಜೆ ಮುಗೀತು, ಸಾಯಂಕಾಲ ಅನ್ನ ಸಂತರ್ಪಣೆ ಮಾಡಬೇಕಂತೆ. ಅಲ್ಲಿವರೆಗೂ ಸ್ವಲ್ಪ ಹೋಗಿ ಇದು ಪೂಜಾ ಸಾಮಾನು ಆಮೇಲೆ ಅಡುಗೆ ಮಾಡೋ ಅಂಥ ಐಟಮ್ ತೊಗೊಂಬರ್ಬೇಕು. ವಿಡಿಯೋನ ಆಮೇಲೆ ಮಾಡ್ತೀನಿ. A few moments later. ಪೂಜೆ ಮುಗೀತು ಗೈಸ್. ಇವಾಗ ಒಂದು ಗಂಟೆ ದೇವಸ್ಥಾನದಲ್ಲೇ ರೆಸ್ಟ್ ಮಾಡಿ 2 ಗಂಟೆಯಿಂದ ಹೋಗಿ ಸಾಮಾನು ತರಕ್ಕೆ ಹೋಗ್ಬೇಕು. ಇಲ್ಲೇ ನಲ್ಲೂರಿಗೆ ಅಡುಗೆ ಮಾಡೋ ಅಂಥ ಸಾಮಾನು ಆಮೇಲೆ ಪೂಜೆ ಸಾಮಾನು ತಂದರೆ ನೈಟ್ ಹೊತ್ತು ಅಡುಗೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪೂಜೆ ಮಾಡಿ ಒಂದು ದಿವಸ ಇಲ್ಲೇ, ಇವತ್ತೊಂದು ದಿವಸ ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀವಿ ಊರಿಗೆ. 2 hours later. ಇವರೇ ನಮ್ಮ ದೊಡ್ಡಮ್ಮ, ಪೂಜೆನೂ ಮಾಡ್ತಾರೆ. ಈ ಸದ್ಯಕ್ಕೆ ಎಲ್ಲದಕ್ಕೂ ಇವರೇ ಲೀಡ್ರು. ನಮ್ಮ ಅಕ್ಕ ಇಲ್ಲಿ ತರಕಾರಿ ಹಚ್ತಾ ಇದಾರೆ. ಅಕ್ಕ ಗೈಸ್ ಇವ್ರು ನಮ್ಮ ಅತ್ತಿಗೆಮ್ಮ. ಎಲ್ಲ ತರಕಾರಿ ಹಚ್ತಾ ಇದಾರೆ. ಲೇಟ್ ಆಗತ್ತೆ, ಅಡ್ಗೆಲ್ಲ ರೆಡಿ ಆಗೋದಕ್ಕೆ ಸುಮಾರು ಒಂದು 7 ಗಂಟೆ ಆಗ್ಬಹುದು ಸಂಜೆ. ನಮ್ಮ ಅತ್ತಿಗೆಮ್ಮ ಏನೋ ಹೇಳ್ತಿದಾರೆ ನೋಡಿ ಗೈಸ್. ಹೇಳತ್ಗೆಮ್ಮ ಮಾತಾಡಕ್ಕೆ ನಾಚಿಕೆ ಬರ್ತದ ನಮ್ಮ ಅತ್ತಿಗೆಮ್ಮ. ವಿಡಿಯೋ ಮಾಡಿ ಏನ್ ಮಾಡ್ತಿದ್ಯಾ ಅಂತ ಅಂದ್ರು. ಬ್ಲಾಗ್ ವಿಡಿಯೋ ಮಾಡಿ ಎಲ್ಲ ಯೂಟ್ಯೂಬ್ ಹಾಕ್ತೀನಿ ಅಂತ ಹೇಳ್ದೆ ನಾನು. ಯೂಟ್ಯೂಬಿಗೆ ಸುಳಿಗೆಲ್ಲ ಗೊತ್ತಿದೆ. ಎಷ್ಟನೇ ಕ್ಲಾಸ್ ಇವಾಗ ರಂಜಿನಿ? 6th, 6ನೇ ಕ್ಲಾಸ್. ಕಂಪ್ಯೂಟರ್ ಹೇಳ್ಕೊಡ್ತಾರಲ್ಲ ನಿಮ್ ಸ್ಕೂಲ್ನಲ್ಲಿ ಇಲ್ವಾ? ಮುಂದೆ ಸದ್ಯಕ್ಕೆ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ತಾ ಇದಾರೆ. ನಮ್ಮ ಅತ್ತಿಗೆಮ್ಮ ಪಾಯಸ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದಾರೆ. ಫಸ್ಟ್ ಪಾಯಸ ಮಾಡಿ, ಆಮೇಲೆ ಪಲ್ಯ ಮಾಡಿ, ಆಮೇಲೆ ಅನ್ನ ಸಾಂಬಾರ್ ಮಾಡ್ತಾರೆ. ನಮ್ಮ ಮಕ್ಳಿ ಚಟ್ನಿ ಮಾಡಕ್ ನೀನು ಹೋಟ್ಲು ಮಾಡ್ತಿದ್ಯಾ? ಅಮೂಲ್ಯ ಯಾಕೋ ಸೈಲೆಂಟ್ ಆಗಿ ಕುಂತ್ಬಿಟ್ಟಿದ್ದಾಳೆ. ಉಪವಾಸ ಅಲ್ಲ ಅವಳ್ದು. ಮತ್ ನಾನು ಉಪವಾಸ ಮಾಡ್ತೀನಲ್ಲ. ಬೆಳಗ್ಗಿಂದ ಉಪವಾಸ ಮಾಡಿದ್ರು ನಗ್ತಾ ಇದ್ದಾಳೆ ಅಮೂಲ್ಯ. ಅವಳಿಗೋಸ್ಕರ ನಾ ಮಾಡ್ತಾ ಇರೋದು ಅದಕ್ಕೆ. ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಅಮ್ಮನ ಒಳಗೆ ತರಕಾರಿ ಹಚ್ತಾ ಕುತ್ಕೊಂಡಿದ್ದಾಳೆ. ಅಮ್ಮ ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ
ಕಸ ಹೊಡೆದೆಲ್ಲ ಕ್ಲೀನ್ ಮಾಡ್ತಾ ಇದಾರೆ. 6:30 7 ಗಂಟೆಗೆಲ್ಲ ಆಗತ್ತೆ ಅಡಿಗೆ ಎಲ್ಲ. 11 ಜನ ಬರ್ತಾರೆ. ಎಲ್ರಿಗೂ ಫೋನ್ ಮಾಡಿದೀನಿ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಷನ್ಸ್ಗೆಲ್ಲ ಫೋನ್ ಮಾಡಿದೀನಿ, ಬರ್ತಾರೆ. ಟೈಮ್ ಇವಾಗ ಇನ್ನೂ 5 ಗಂಟೆ ಆಗಿದೆ. ಇನ್ನೊಂದ್ 2 ಅವರ್ ಆಗತ್ತೆ ಎಲ್ಲ ರೆಡಿ ಆಗೋದಿಕ್ಕೆ. ಸೊ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಪಾಯಸ ಮಾಡ್ತಾ ಇದಾರೆ. ಪಾಯಸ ಆದ್ಮೇಲೆ ರೈಸ್, ಆಮೇಲೆ ಸಾಂಬಾರು, ಆಮೇಲೆ ಪಲ್ಯ ಮಾಡ್ತಾ ಇದಾರೆ. ಅದ್ರದ್ದು ವಿಡಿಯೋ ಮಾಡ್ತೀನಿ ಆಮೇಲೆ. ಒಳ್ಳೆ ವಾತಾವರಣ, ಕೂಲ್ ಆಗಿದೆ ವಾತಾವರಣ. ನಮ್ ದೇವಸ್ಥಾನದಲ್ಲಿ ಯಾರೇ ವಾರ ಮಾಡಿದ್ರು ಅಡಿಗೆ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳು ರೆಡಿ ಮಾಡಿ ಇಟ್ಟಿದ್ದಾರೆ. ಪಾತ್ರೆಗಳು ಎಲ್ಲ, ತಟ್ಟೆ. ಗೈಸ್, ನಮ್ಮ ಅತ್ತಿಗೆಮ್ಮ ಅವರು ಪಾಯಸ ಮಾಡ್ತಾ ಇದಾರೆ. ಅತ್ತಿಗೆಮ್ಮ ಏನೇನ್ ಹಾಕ್ಬೇಕು ಪಾಯಸಕ್ಕೆ? ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ರ. ಬೆಲ್ಲ, ಶಾವಿಗೆ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಡಾಲ್ಡಾ, ಹಾಲು, ತುಪ್ಪ. ಲಕ್ಷ್ಮಮ್ಮ ಯಾಕೋ ಸೈಲೆಂಟ್ ಆಗಿ ಕುಂತಿದಾರಲ್ಲ. ಅದು ಸೈಲೆಂಟ್ ಆಗಿ ಕುಂತಿದಾರಲ್ಲ ಲಕ್ಷ್ಮಮ್ಮ. ಆಗ್ಲಿಂದ ಅತ್ಗೆಮ್ಮ ಒಬ್ರ ಮಾತಾಡ್ತಿದಾರ. ಚಿಕ್ಕಮ್ಮಿ ಮಾತಾಡ ನೋಡ್ರಿ ಫ್ರೆಂಡ್ಸ್, ನಾನ್ ನಮ್ಮ ಮಗಳು ತುಂಬಾ ಮಾತಾಡ್ತಿದಾರೆ. ತುಂಬಾ ಮಾತಾಡ್ತದ. 6ನೇ ಕ್ಲಾಸ್ ಓದ್ತದಂತೆ, SLC ಹುಡುಗ ಮಾತಾಡ್ತದ. ಸದ್ಯಕ್ಕೆ ಫಸ್ಟ್ ಪಾಯಸ ಮಾಡ್ತಿದಾರೆ. ಪಾಯಸ ಆದ್ಮೇಲೆ ರೈಸ್ ಇಡ್ತಾರೆ. ರೈಸ್ ಆದ್ಮೇಲೆ ಪಲ್ಯ ಮಾಡ್ತಾರೆ. ಆಮೇಲೆ ಲಾಸ್ಟ್ ಸಾಂಬಾರ್ ಮಾಡಿ, ಆಮೇಲೆ ನೆಕ್ಸ್ಟ್ ಇದು ಏನದು ಹಪ್ಪಳ ಕರ್ದು 5-6 ತರ ಅಡಿಗೆ ಮಾಡಿ ದೇವ್ರಿಗೆ ಫಸ್ಟ್ ಎಡೆ ಕೊಟ್ಟು, ಆಮೇಲೆ ಬರೋಂತ ಜನರಿಗೆ ಎಲ್ರಿಗೂ ಅನ್ನ ಸಂತರ್ಪಣೆ ಮಾಡೋದು. ಅನ್ನ ಸಂತರ್ಪಣೆ. 6ನೇ ಕ್ಲಾಸ್ ಓದ್ತಿದ್ದೀನಿ ಅಂತಿದ್ಯಾ, ಮತ್ತೆ ಅನ್ನ ಸಂತರ್ಪಣೆ ಅಂತ ಗೊತ್ತಿಲ್ಲ ನಿನಗೆ? ನಿಗೇನ್ ಗೊತ್ತಿಲ್ಲ, ಎಲ್ಲ ಗೊತ್ತೈತಿ ನಿನಗೆ ಅಲ್ಲ. ಅಮ್ಮನ ಮಾಡ್ತಾ ಇದಾರೆ. ಯಾಕಲ್ಲ ಮಂಜು ತಲೆ ಕರ್ಕಂತಿದ್ಯಾ? ಅಯ್ಯೋ, ಉಕ್ಕಿ ಬರ್ತೈತೆ. ಯಾಕತ್ಕಮ್ಮ ಕಮ್ಮಿ ಮಾಡ್ರಿ ಸ್ವಲ್ಪ. ಇದು ಒಂದೇ ಸರಿ ಜಾಸ್ತಿ ಆಯ್ತು, ಆಮೇಲೆ ಒಂದೇ ಸರಿ ಕಮ್ಮಿ ಆಯ್ತು. ನೀರ್ ಜಾಸ್ತಿ ಆಗೈತನ. ಅವೆಲ್ಲ ಆಗೋದಿಲ್ಲ, ಒಳ್ಳೇದಕ್ಕೆ ತಗೊಳ್ರಿ. ಅದೊಂಥರ ಅಗ್ನಿ ದೇವತೆಗೆ ಒಂಥರ ಇದು ಕೊಟ್ಟಂಗ, ಅದು ಸ್ವಾಹ ಮಾಡ್ದಂಗೆ. ಈ ಕಡೆ ಬರ್ರಿ ವಿಷಯ ಐತೆ. ಅದಕ್ಕಮ್ಮ ಯಾಕೆ ಈ ತರ ಆಯ್ತು? ಮತ್ ನೀವ್ ಅಡ್ಗೆ ಬಿಟ್ರೆ ಕರೆಕ್ಟಾಗಿ ನೀರ್ ಹಾಕೋದ್ ಗೊತ್ತಿಲ್ಲ ನಿಮಗೆ. ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ಬೆಂಕಿದು ಇದು ಜಾಸ್ತಿ ಆಗೈತೆ. ಶಾಖ ಬೆಂಕಿ ಶಾಖ ಜಾಸ್ತಿ ಆಗೈತಲ್ಲ, ಅದಕ್ಕೆ ಸ್ವಲ್ಪ ಉಕ್ಕೇತದು. ಕುದಿಸಿ ನೋಡ್ರಿ ಈಗ. ಅದು ಉಕ್ಕಿದ್ರೆ ಒಳ್ಳೇದೆ, ಚೆನ್ನಾಗತ್ತೆ ಅಂತ. ಬಾದಾಮಿ ಪೌಡ್ರ್, ಬಾದಾಮಿ ಪೌಡ್ರ್ ಹಾಕ್ತಾ ಇದಾರೆ ನಮ್ಮ ಅತ್ತಿಗೆಮ್ಮ. ಇವರು ಅತ್ತಿಗೆಮ್ಮ ಸುಧಮ್ಮ ಅಂತ ಹೇಳಿ. ಇಲ್ಲಿ ಮಾತಾಡ್ರಿ. ಅಡ್ಗೆ ಭಟ್ರು, ಎಲ್ರು ಅಡ್ಗೆ ಭಟ್ರು ಆಗಿದ್ದಾರೆ ಇವತ್ತು. ಹೆಣ್ಮಕ್ಳು ಮಾಡೋ ಅಡ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅಡ್ಗೆ ಮಾಡ್ಕೊಂಡ್ರಿ. ನಾವು ಗಂಡ್ ಮಕ್ಳಿಲ್ಲ, ನಾನು ಒಬ್ಬನೇ ಇದ್ದೀನಿ. ನಾನು ಒಬ್ಬ, ಇವನೊಬ್ಬ, ಇಬ್ಳು ಎಷ್ಟೊಂದು ಮಾಡಕ್ಕಾಗತ್ತ? ನಾನು ವಿಡಿಯೋ ಮಾಡ್ತಿಲ್ಲ ಇಲ್ಲಿ ನಿಮ್ಗೋಸ್ಕರ. ನಾ ಮಾಡ್ತೀನಿ, ಕೊಡು, ಮಾಡ್ತೀನಿ. ವಿಡಿಯೋ ಮಾಡ್ತೀನಿ, ಮತ್ತೆ ಹಿಡ್ಕ ಕ್ಲೀನ್ ಆಗಿ ವಿಡಿಯೋ ಮಾಡು. ಕೊಡು, ಮಾಡ್ತೀನಿ. ಇವ್ರು ನಮ್ಮ ಅಮ್ಮ. ಅಯ್ಯೋ ಚಿಕ್ಕಪ್ಪ,
ಇವ್ರು ನಮ್ ಚಿಕ್ಕಪ್ಪ ಇವ್ರು ಭಾರತಿ ಯಾಕೋ ಚಿಕ್ಕಪ್ಪ ಹಿಂಗ್ ಅವ್ರ ದೊಡ್ಡಮ್ಮನ ಚಿಕ್ಕಪ್ಪ ಅಂತ ಹೇಳ್ತದಲ್ಲ. ಮುಂದೆ ವಿಡಿಯೋ ಮಾಡ್ತಿದ್ಯಲ್ಲ, ನಮ್ದು ಮಾಡು ಸ್ವಲ್ಪ, ಮಂಜಂದು ಮಾಡು. ಇಷ್ಟು ಜನ ಕೊಂಡ್ ಕೆಲಸ ಮಾಡ್ತಿದಾರೆ, ಸ್ವಲ್ಪ ಎಲ್ರದ್ದು ವಿಡಿಯೋ ಮಾಡು. ಈ ಕಡೆ ಬನ್ನಿ. ಅಮ್ಮಂದು ಮಾಡು, ದೊಡ್ಡಮ್ಮಂದು ಮಾಡು ವಿಡಿಯೋ. ಎಲ್ರು ಅಡಿಗೆ ಎಷ್ಟ್ ಜನ ಮಾಡ್ತಿದಾರೆ ಅಂತ 1 2 3 4 5 6 ಜನ ಸೇರಿದ್ದಾರೆ. ಅಮ್ಮನ ದೊಡ್ಡಮ್ಮ ಇಬ್ರು ಕೊತ್ತಂಬರಿ ಕ್ಲೀನ್ ಮಾಡ್ತಿದಾರೆ. ಜನ ಅಕ್ಕ ತಂಗಿ ಸೇರಿ ಅಡಿಗೆ ಮಾಡ್ತಾ ಇದಾರೆ. ಇವರೆಲ್ಲ ಒಂದೇ ಕುಟುಂಬ guys. ಎಲ್ಲ ಅಣ್ಣ ತಮ್ಮಂದ್ರ ಮಕ್ಕಳ ಕುಟುಂಬ. ಚಳದ ಆಫ್ ಮಾಡೋಣ, ಆಫ್ ಮಾಡು. ರೈಸ್ ಮಾಡ್ತಾ ಇದಾರೆ, ರೈಸ್ ಕುದೀತಾ ಇದೆ. ಅಲ್ಲಿಂದ ಬರೀ ಅದ್ಗೆ ಮನೆ ಕಾಣ್ತೈತ್ ನೋಡ್ರಿ. ಲಕ್ಷ್ಮವ್ವ ಹುಳಿ ಮಾಡ್ತಾ ಇದಾರೆ. ಪುಳಿಯೋಗರೆ ಇಲ್ಲಾಂದ್ರೆ ಚಿತ್ರಾನ್ನ, ಎರಡರಲ್ಲಿ ಒಂದ್ ಆಗತ್ತೆ. ರೈಸ್ ಆತಮ್ಮ, ಇನ್ನೊಂದ್ 5 ನಿಮಿಷ ಇದಾಗ್ಬೇಕಲ್ಲ. ಗೈಸ್ ಅಡ್ಗೆ ಮಾಡ್ತಾ ಇದಾರೆ. ಇನ್ನೊಂದು ಅವರ್ ಆಗತ್ತೆ. ಈಗ ರೈಸ್ ಆಯ್ತು, ಆಮೇಲೆ ಹುಳಿನೂ ಆಯ್ತು, ಚಿತ್ರಾನ್ನ ಮಾಡೋದಕ್ಕೆ. ನೆಕ್ಸ್ಟ್ ಪಲ್ಯ ಮಾಡಿ ಆಮೇಲೆ ಸಾಂಬಾರ್ ಮಾಡಿದ್ರೆ ಕ್ಲೋಸ್ ಆಗತ್ತೆ. ಗೈಸ್ ನನ್ ತಂಗಿ ಚಿತ್ರಾನ್ನ ಮಾಡ್ತಾ ಇದಾಳೆ, ಪುಷ್ಪವತಿ. ಚಿತ್ರಾನ್ನ ರೆಡಿ ಆಗಿದೆ, ರೈಸ್ ಕೂಡ ರೆಡಿ ಆಗಿದೆ, ಸಾಂಬಾರ್ ರೆಡಿ ಆಗಿದೆ. ಇವಾಗ ಪಲ್ಯ ಮಾಡ್ತಾ ಇದಾರೆ. ಪಲ್ಯ ಆದ್ಮೇಲೆ ಸ್ವಲ್ಪ ಹಪ್ಪಳ ಕರೆದ್ರೆ ಮುಗಿತ್ತು. ನಿಧಾನ ಚಿತ್ರಾನ್ನ ಆಮೇಲೆ ವೈಟ್ ರೈಸ್ ಸಾಂಬಾರು 3 ರೆಡಿ ಆಗಿದಾವೆ. ಪಲ್ಯ ಇವಾಗ ಮಾಡ್ತಾ ಇದಾರೆ. ಆಮೇಲೆ ತಿನ್ನೋದ್ ಬಿಡು. ದೇವರಿಗೆ ಹಚ್ಚಿದ್ದಾರೆ. ಗೇಟ್ ಹಾಕ್ರಿ. ಪರಮಾತ್ಮ
ಗೈಸ್ ಇಲ್ಲಿ ಕರೆಂಟ್ ಇಲ್ಲ. ಇದು ಹೊನ್ನತ್ತಮ್ಮ ಬಣ್ಣತ್ತಮ್ಮ ಮಾರಮ್ಮನ ದೇವಸ್ಥಾನ. ಇಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ. ಬಂದೆ ಕೊಡ್ರಿ. ನೀವೇನ ಹೇಳ್ತಾ ಕರೆಂಟ್ ಗಲಾಟೆ ಮಾಡ್ತೇನೆ. ಗೈಸ್ ಪೂಜೆ ಮುಗಿತ್ತು. ಎಲ್ರು ಅಲ್ಲಿ ಊಟ ಮಾಡಕ್ ಕೂತಿದ್ದಾರೆ. ನಾವಿಲ್ಲಿ ಎಡೆ ಕೊಟ್ಟಿರೋಂತ ಊಟನ ನಾನು ಅಮೂಲ್ಯ ಅರ್ಧ ತಿಂತಾ ಇದೀವಿ. ದೇವರಿಗೆ ಎಡೆ ಕೊಟ್ಟಿರೋಂತ ಊಟ ಇದು. ನಾನು ಅಮೂಲ್ಯ ಅರ್ಧ ತಿಂತಾ ಇದೀವಿ. ಅಲ್ಲಿ ಪಂಕ್ತಿಲಿ ಊಟ ಮಾಡ್ತಿದ್ದಾರೆ ಜನ. ಪಂಕ್ತಿ ಹತ್ರ ಆಮೇಲೆ ಹೋಗ್ತೀನಿ ಗೈಸ್. ಪೂಜಾರಿಗಳು ಊಟ ಮಾಡ್ತಿದಾರೆ ಗೈಸ್. ಪಂಕ್ತಿಲಿ ಊಟ ಮಾಡ್ತಾ ಇದಾರೆ ಜನ. ಇದು ಮೊದಲನೇ ಪಂಕ್ತಿ. ಗೈಸ್ ಇದು ಮೊದಲ ನಿಂತಿದ್ದಾರೆ. ನೆಕ್ಸ್ಟ್ ಅಲ್ಲಿ ಒಂದು 50ರಿಂದ 100 ಜನ ಬಂದಿದ್ದಾರೆ ಗೈಸ್. ಪರವಾಗಿಲ್ಲ. ಟೈಮ್ ಇವಾಗ ಒಂದು 7:30 ಆಗಿದೆ. 7:30-8 ಗಂಟೆ ಆಗಿದೆ. ಅನ್ನ ಸಂತರ್ಪಣೆ ನಡೀತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಮುಗಿತ್ತು. ಒಂದು 3 ಪಂಕ್ತಿ ಜನ ಬಂದಿದ್ರು. ಎಲ್ಲ ಕರೆಕ್ಟ್ ಆಗಿದೆ. ಸ್ವಲ್ಪ ರೈಸ್ ಉಳಿದಿದೆ ಕೂಡ. ರೈಸ್ ಆಮೇಲೆ ಸಾಂಬಾರ್ ಸ್ವಲ್ಪ ಉಳಿದಿದೆ. ಪರವಾಗಿಲ್ಲ, ಕಡಿಮೆ ಏನ್ ಬಿದ್ದಿಲ್ಲ. ಎಲ್ಲ ಊಟ ಮಾಡ್ಕೊಂಡ್ ಹೋದ್ರು ಅವ್ರವ್ರ ಮನೆಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೋಡಿ ಫ್ರೆಂಡ್ಸ್. ನಾಳೆ ಎಲ್ಲ ಕ್ಲೀನ್ ಮಾಡ್ಬೇಕು. ಸ್ವಲ್ಪ ಗಲೀಜೆಲ್ಲ ಹಾಗೆ ಇದೆ. ಊಟ ಎಲ್ಲ ಮಾಡಿದ್ದೆಲ್ಲ ಗಲೀಜೆಲ್ಲ ಆಗಿದೆ. ನಾಳೆ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಇಲ್ಲ 1 ಗಂಟೆ ಇಲ್ಲ 2 ಗಂಟೆ ಆಗ್ಬೋದು. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಮುಗಿಸ್ತೀವಿ. ನೋಡ್ಬೇಕು ನೋಡಿ ಗೈಸ್. ಎಲ್ಲ ಖಾಲಿ ಬಂದ್ರು ಊಟ ಮಾಡಿದ್ರು ಹೋದ್ರಿ ಎಲ್ರು. ರೈಸ್ ಸ್ವಲ್ಪ ಉಳಿದಿದೆ. ರೈಸ್ ಆಮೇಲೆ ಸ್ವಲ್ಪ ಸಾಂಬಾರ್ ಉಳಿದಿದೆ. ಎಲ್ಲ ಊಟ ಮಾಡ್ಕೊಂಡು ಹೋದ್ರು. ಗೈಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ಒಬ್ಳು ಕಾಯ್ಕೊಂತ ಕುಂತಿದ್ದಾಳೆ ನನಗೋಸ್ಕರನೇ. ಇನ್ನು ನಮ್ ಚಿಕ್ಕಪ್ಪ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಅಂತ.
ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಕಡೆ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಈ ಕಡೆ ಬಂದೆ. ದೇವಸ್ಥಾನದ 4ನೇ ದಿನ ಇವತ್ತು ಗೈಸ್, 4ನೇ ದಿನದ ಬ್ಲಾಗ್ ವಿಡಿಯೋ ಇವತ್ತು. ಅಮ್ಮನೂ ಹರಿ ಎಲ್ಲ ಹೋಗಿದ್ರಲ್ಲ. ಅಮ್ಮ ಮುಗೀತಲ್ಲ? ಹಾ, ನಾಳೆ ಎಲ್ಲ ಪ್ಯಾಕಪ್. ದೇವ್ರು ಒಳ್ಳೇದ್ ಮಾಡ್ಲಿ, ನಿನಗೂ ನಿನ್ ಸೊಸೆಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಚೆನ್ನಾಗಿಟ್ಟಿರ್ಲಿ, ಇವನಿಗೂ ಚೆನ್ನಾಗಿಟ್ಟಿರ್ಲಿ ಅಲ್ಲೇನ. ಗೈಸ್ ಪೊಲೀಸ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಸಿವಿಲ್ ಪೊಲೀಸಿಂದ ಅಪ್ಲಿಕೇಶನ್ ಹಾಕ್ಬೇಕಂತ ಇದೀನಿ. ನೋಡ್ತೀನಿ ಏನಾಗುತ್ತೋ, ದೇವ್ರ ಕೃಪೆಯಿಂದ ಆದ್ರೆ ಸಂತೋಷ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಆಲ್ಮೋಸ್ಟ್ ತುಂಬಾ ಸರಿ ಪ್ರಯತ್ನ ಪಟ್ಟಿದ್ದೀನಿ. ಇದೊಂದ್ಸರಿ ಟ್ರೈ ಮಾಡ್ತೀನಿ. ಲಕ್ನ ವಿತ್ ನನ್ನ ಎಫರ್ಟ್ ಕೂಡ ಹಾಕ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.